ಮತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಒಂದು ಐತಿಹಾಸಿಕ ಬಜೆಟ್ಟು. ಅದೇ ರೀತಿ ನಮ್ಮ ನೆಲಮಂಗಲ ಜನತೆಗೂ ಕೂಡ ಇವತ್ತಿನ ಬಜೆಟು ಒಂದು ಐತಿಹಾಸಿಕ ಬಜೆಟ್ಟು. ಯಾಕೆ ಅಂತಂದರೆ, ನಮ್ಮ ನೆಲಮಂಗಲ ಶಾಸಕರು ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಒಂದು ಮಾತು ಕೊಟ್ಟಿದ್ದರು. ಇದುವರೆಗೂ UGD ಆಗಿಲ್ಲ, ಕಾವೇರಿ ಕುಡಿಯೋ ನೀರು ಬಂದಿಲ್ಲ, ಇವುಗಳಿಗೆಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದರು. ನೀವೇನಾದರೂ ಮತ ಕೊಟ್ಟು ಗೆಲ್ಲಿಸಿದ್ದೇ ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ನಾಗರಿಕ ಸವಲತ್ತುಗಳನ್ನು ನಿಮಗೆ ತಂದು ಕೊಡ್ತೀನಿ ಅಂತ ಹೇಳಿದರು. ಆ ಮಾತಿನ ಪ್ರಕಾರ ಇವತ್ತಿನ ಬಜೆಟಲ್ಲಿ ಕಾವೇರಿ 6ನೇ ಹಂತದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮತ್ತು 100 ಕೋಟಿಗಳ ವೆಚ್ಚದಲ್ಲಿ UGD ವ್ಯವಸ್ಥೆಯನ್ನು ಕರ್ನಾಟಕದ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. ನೆಲಮಂಗಲ ಜನತೆ ಪರವಾಗಿ, ನೆಲಮಂಗಲ ಟೌನಿನ ನಾಗರಿಕರ ಪರವಾಗಿ ಇದು ಘೋಷಣೆ ಆಗಿರೋದು ಐತಿಹಾಸಿಕ. ಇದಕ್ಕೆ ಶ್ರಮಪಟ್ಟ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸರವರು ಚಲದಂಕ ಮಲ್ಲ ಅಂತೇಳಿ ಹೇಳಬೇಕು. ಹಿಡಿದು ಯಾವುದೇ ಕೆಲಸವನ್ನು ಜನಗಳ ಪರವಾಗಿ ಹೋರಾಟ ಮಾಡಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹತ್ತಿರಕ್ಕೆಲ್ಲ ಹೋಗಿ ನನ್ನ ಜನ ಈ ರೀತಿ ಪರಿತಪಿಸ್ತಾ ಇದ್ದಾರೆ, ನಾಗರಿಕ ಸವಲತ್ತುಗಳಿಂದ ವಂಚಿತರಾಗಿದ್ದಾರೆ, ಈ ಕೆಲಸಗಳು ಈ ಹಿಂದೆ ಯಾವುದೇ ಶಾಸಕ ಮಾಡಿಲ್ಲ, ದಯಮಾಡಿ ನಾನು ವಯಸ್ಸಲ್ಲಿ ಚಿಕ್ಕವನಿದ್ದೀನಿ, ಉರುಪಿನಿಂದ ಓಡಾಡ್ತೀನಿ ಅನ್ನೋ ನಂಬಿಕೆ ಇಟ್ಟು ಅತ್ಯಂತ ಹೆಚ್ಚಿನ ಬಹುಮತಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವರ ಋಣ ತೀರಿಸಬೇಕಾಗಿದೆ ಸ್ವಾಮಿ, ದಯಮಾಡಿ ಈ ಕೆಲಸಗಳು ಮಾಡಿಕೊಡಿ ಅಂತ ದುಂಬಾಲು ಬಿದ್ದು ಹಠ ಬಿದ್ದು ನಮ್ಮ ಕೂಗನ್ನು, ನಮ್ಮ ಜನತೆ ಕೂಗನ್ನು ವಿಧಾನಸೌಧದ ಮಟ್ಟಕ್ಕೆ ತಲುಪಿಸಿ ಇವತ್ತು ಅವರು ನಮಗೆ ಈ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಸಮಸ್ತ ನೆಲಮಂಗಲ ನಾಗರಿಕರ ಪರವಾಗಿ ಮತ್ತು ನಗರಸಭೆ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಶಾಸಕರಿಗೆ ಮತ್ತು ಕರ್ನಾಟಕದ ಹಣಕಾಸು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ವಿಚಾರ ತಮಗೂ ಚೆನ್ನಾಗಿ ಗೊತ್ತಿದೆ. ಕೆರೆಗಳಿಗೆ ಬಿನ್ಮಂಗಲ ಮತ್ತು ನೆಲಮಂಗಲದ ಕೆರೆಗೆ DPRಗೆ ಹೋಗಿತ್ತು, DPR ಆಗಿದೆ. ಇವಾಗ ಹಣದ ವಿಚಾರ ಇದ್ದಾಗ ಹಣನೂ ಕಂಪ್ಲೀಟಾಗಿ ಅದಕ್ಕೆ ತೆಗೆದಿಟ್ಟಿದ್ದಾರೆ. ಟೆಂಡರ್ಗೆ ಹೋಗಿದೆ. ಇವೆಲ್ಲ ತಮಗೆ ಗೊತ್ತಿರೋ ವಿಚಾರ. ತಾವು ಈ ವಿಚಾರನ ನೀವು ನೆಲಮಂಗಲದ ನಾಗರಿಕರು ನಮ್ಮ ಜೊತೆ ನೀವು ಬೆಳಗ್ಗೆ ಎದ್ದರೆ ಜೂಜಾಡ್ತಾ ಇದ್ದೀರಾ, ವಾಸನೆ ಕುಡಿತಾ ಇದ್ದೀರಾ, ಎಲ್ಲವೂ ನಿಮ್ಗೆ ಗೊತ್ತಿರೋದ್ರಿಂದ ನೀವು ಸಾರ್ವಜನಿಕರಿಗೆ ಈ ವಿಚಾರನ ತಿಳಿಸ್ಬೋದು. ಖಂಡಿತ ಇದು ವಾಸ್ತವ ಸ್ಥಿತಿ. ಶಾಸಕರು ಒದ್ದಾಡ್ತಿದ್ದಾರೆ, ಅದರಲ್ಲಿ ನಮ್ಮ ಕೂಗು ಇದೆ ಅಂತೇಳ್ಬಿಟ್ಟು ಸಾರ್ವಜನಿಕರಿಗೆ ಎದೆ ತಟ್ಕೊಂಡು ಹೇಳಿ, ಅದರಲ್ಲೇನಿದೆ.